ಹೊಸ ವರ್ಷದ ಮೊದಲ ದಿನವೇ ಯೋಗಿ ಆದಿತ್ಯನಾಥ್ ರಾಜ್ಯದಲ್ಲಿ ಭೀಕರ ಕಗ್ಗೊಲೆಯೊಂದು ನಡೆದಿದೆ. ಮುಸ್ಲಿಂ ಯುವಕನೊಬ್ಬ ತಾಯಿ ಜೊತೆಗೆ 4 ತಂಗಿಯರನ್ನ ಕೊಲೆ ಮಾಡಿ ಪೊಲೀಸರಿಗೆ ಶರಣಾಗಿದ್ದಾನೆ. ಹಿಂದೂ ಧರ್ಮಕ್ಕೆ ಪರಿವರ್ತನೆ ಆಗ್ತೀನಿ ಅಂದಿದ್ದಕ್ಕೆ ಇಡೀ ಮುಸ್ಲಿಂ ಕಾಲೋನಿ ಜನ ಕಿರುಕುಳ ಕೊಟ್ರು ಅಂತ ವಿಡಿಯೋ ಕೂಡ ಮಾಡಿದ್ದಾನೆ. ಈ ಘನಘೋರ ಕಗ್ಗೊಲೆಯ ಇಂಚಿಂಚು ಕಥೆಯನ್ನ ನಿಮಗೆ ತೋರಿಸ್ತೀನಿ. ಮರ್ಯಾದೆಗಾಗಿ ಕುಟುಂಬವನ್ನೇ ಕೊಂದ ಮಗ. ತಾಯಿ ಜೊತೆ 4 ತಂಗಿಯರ ಭೀಕರ ಕೊಲೆ. आज अपने हाथ से अपनी बहनों को और अपने आप को मारा है मैंने. इस सब चीज़ों की जिम्मेदारी बस्ती वाले हैं. उन्होंने हमारे घर छीनने के चक्कर में न जाने कितने हम लोग जुल्म कर हमने आवाज़ उठाई, लेकिन हमारी किसी ने न सुनी. ಅಬ್ಬಬ್ಬಾ, ನನ್ನ ತಂಗಿಯರನ್ನ ಕೊಂದಿದ್ದೀನಿ, ನನ್ನ ತಾಯಿಯನ್ನು ಕೊಂದಿದ್ದೀನಿ, ನೆರೆಹೊರೆಯವರ ಕಿರುಕುಳಕ್ಕೆ ಬೇಸತ್ತು ನನ್ನ ಮನೆಯವರನ್ನ ಕೊಲೆ ಮಾಡಿದ್ದೀನಿ ಅಂತಿರೋ ಈತನ ಹೆಸರು ಹರ್ಷದ್. ಇಡೀ ಕುಟುಂಬವನ್ನೇ ಕೊಂದವನು. ಇಡೀ ದೇಶವೇ ಹೊಸ ವರ್ಷದ ಸಂಭ್ರಮದಲ್ಲಿದ್ರೆ ಈತ ಮಾತ್ರ ತನ್ನ ಸಹೋದರಿಯರನ್ನ ಹೆತ್ತು ಹೊತ್ತವಳನ್ನೇ ಕೊಲೆ ಮಾಡಿದ ಪಾಪಿ. ಹೊಸ ವರ್ಷ ಆಚರಿಸೋಣ ಬನ್ನಿ ಅಂತ ಇಡೀ ಕುಟುಂಬವನ್ನ ಆಗ್ರಾದಿಂದ ಕರ್ಕೊಂಡು ಲಕ್ನೋಗೆ ಬಂದಿದ್ದ. ಡಿಸೆಂಬರ್ 30ಕ್ಕೆ ಲಕ್ನೋ ಹೋಟೆಲ್ಗೆ ಬಂದು ಉಳ್ಕೊಂಡಿದ್ರು. ನಿನ್ನೆ ರಾತ್ರಿ ಎಲ್ಲರೂ ಹೊಸ ವರ್ಷದ ಸಂಭ್ರಮದಲ್ಲಿದ್ದಾಗ ಹೋಟೆಲ್ನಲ್ಲೇ ಎಲ್ಲರನ್ನೂ ಸದ್ದು ಬರದಂತೆ ಕೊಲೆ ಮಾಡಿದ್ದ. ಇವತ್ತು ಬೆಳಗ್ಗೆ ತಾನೇ ಪೊಲೀಸರ ಹತ್ತಿರ ಹೋಗಿ ನನ್ನ ಇಡೀ ಕುಟುಂಬವನ್ನ ಕೊಲೆ ಮಾಡಿದ್ದೀನಿ ಅಂತ ಶರಣಾಗಿದ್ದಾನೆ. ಪೊಲೀಸರು ಸ್ಥಳಕ್ಕೆ ಬಂದು ನೋಡುವಷ್ಟರಲ್ಲಿ ಹೋಟೆಲ್ನಲ್ಲಿ 5 ಹೆಣಗಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ವು. 5 ಶವಗಳನ್ನ ಪೊಲೀಸರು ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು. ಮೃತರನ್ನು 9 ವರ್ಷದ ಅಲಿಯಾ, 19 ವರ್ಷದ ಅಲಿಶಿಯಾ, 16 ವರ್ಷದ ಅಕ್ಸ, 18 ವರ್ಷದ ರಹೀಮಾ ಹಾಗೂ 55 ವರ್ಷದ ತಾಯಿ ಅಸ್ಮಾ ಅಂತ ಗುರುತಿಸಲಾಗಿದೆ. होटल के एक कमरे में 5 लोग की डेड बॉडी है और तत्काल थाना स्थानीय जो है पहुंचकर उनको कब्जे में लेकर पोस्टमार्टम और पंचायतनामा की कार्रवाई कराई गई है. ಹಿಂದೂ ಧರ್ಮಕ್ಕೆ ಮತಾಂತರ ಆಗ್ತೀನಿ ಅಂದಿದ್ದ ಹರ್ಷದ್ ನೆರೆಹೊರೆಯವರ ಕಿರುಕುಳಕ್ಕೆ ಬೇಸತ್ತು ಕುಟುಂಬದ ಕಗ್ಗೊಲೆ. मेरी सारी बहनें मर रही हैं और थोड़ी देर में मैं ही मर जाऊंगा. लेकिन ये एक बात जरूर कहना चाहूँगा, हिंदुस्तान के अंदर अगर किसी परिवार को ऐसा दोबारा ना करना पड़े, इसलिए कहूँ मोदी जी, योगी जी, आपसे सिर्फ विनती यही है, अगर आप सच्चे हिंदू हो, सच्चे ठाकुर हो, तो हम भी हिंदू परिवर्तन करना चाहते थे. उस घर के अंदर सिर्फ उसी मंदिर बनना चाहिए और जितना भी हमारे घर का सामान है जो हमारी बहनों ने बहुत प्यार से सींचा था, सजाया था, आज मर गई बेचारी, उस सामान को किसी अनाथ आश्रम में दे देना. ಕೇಳಿದ್ರಲ್ಲ, ಹಿಂದೂ ಧರ್ಮಕ್ಕೆ ಸೇರೋಕೆ ಬಿಟ್ಟಿಲ್ಲ ನಮ್ಮ ಮುಸ್ಲಿಂ ಸಮುದಾಯದವರು. ಇಡೀ ಬೀದಿಯವರೇ ಕಿರುಕುಳ ಕೊಟ್ರಂತೆ. ಯಾವ ಮಟ್ಟಿಗೆ ಅಂದ್ರೆ ಈತನ ಮನೆಯನ್ನು ಕಿತ್ಕೊಂಡ್ರಂತೆ. ಹರ್ಷದ್ ಮನೆಯಲ್ಲಿದ್ದ 4 ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದ್ರಂತೆ. ಹೀಗಂತ ಆರೋಪಿ ಹರ್ಷದ್ ವಿಡಿಯೋ ಮಾಡಿಟ್ಟಿದ್ದಾನೆ. और हमारी मौत के जिम्मेदार सबसे मेन जो इंसान है वो पूरी बस्ती है. और उससे मेन जो इंसान है रानू और आफ्ताब अहमद, अलीम खान, सलीम, ड्राइवर अहमद, रानू, आरिफ, अजहर और इसके और रिश्तेदार हैं जो ऑटो चलाते हैं और भी उसके गली में रिश्तेदार रहते हैं. भड़बूज आए हैं लोग बहुत बड़ा भूमि माफिया गैंग चलाते हैं. इसमें लड़कियों को बेचते हैं. इन लोगों का यही प्लान था कि हम लोगों को जेल पहुंचा के हमें दोनों को किसी भी प्लान झूठे इल्ज़ाम में जेल पहुंचा कर हमारी बहनों को हैदराबाद में लड़की सप्लाई करता है एक सामने घर के सामने वाला, उसके हाथों हमारी बहनों को बिकवाना. मजबूरी में अपनी बहनों को मैं जगला दबा के हाथ के नस काट के मारना पड़ा. ನಮ್ಮ ಮನೆ ಹೆಣ್ಣು ಮಕ್ಕಳ ಮಾನ ತೆಗೀತಾರೆ, ದಯವಿಟ್ಟು ಸಹಾಯ ಮಾಡಿ ಅಂತ ಹರ್ಷದ್ ಅನೇಕರ ಹತ್ರ ಅಂಗಲಾಚಿದ್ದಂತೆ. ಆದ್ರೆ ಯಾರೂ ಸಹಾಯಕ್ಕೆ ಬರಲಿಲ್ಲ. ಬಂದವರನ್ನು ನಮ್ಮ ಮುಸ್ಲಿಂ ಸಮುದಾಯದವರು, ನಮ್ಮ ನೆರೆಹೊರೆಯವರು ಬಿಡ್ಲಿಲ್ಲ. ಪ್ರಾಣಕ್ಕಿಂತ ಮಾನ ಮುಖ್ಯ ಅಂತ ಹೆಣ್ಣು ಮಕ್ಕಳು ಕಣ್ಣೀರಿಟ್ರು. ಅದಕ್ಕೆ ಮಾನ ಹೋಗೋ ಮೊದಲು ಪ್ರಾಣವನ್ನೇ ತೆಗೆದಿದ್ದೀನಿ ಅಂತ ಹರ್ಷದ್ ವಿಡಿಯೋ ಮಾಡಿದ್ದಾನೆ. हमारी मौत के जिम्मेदार गली वाले हैं और हमने बहुतों से मदद मांगी, पुलिस से मदद मांगी, बहुत से नेताओं से मदद मांगी जो बजरंग दल के हैं, बीजेपी के हैं, लेकिन हमारी किसी से मदद नहीं करी. 4 ಸಹೋದರಿಯರ ಬಾಯಿಗೆ ಬಟ್ಟೆ ಕಟ್ಟಿ ಕೈನಲ್ಲಿರುವ ನರಗಳನ್ನ ಕತ್ತರಿಸಿ ಕೊಂದಿದ್ದಾನೆ.
ತಾಯಿಯನ್ನ ಆಕೆಯ ದುಪ್ಪಟ್ಟಾದಿಂದ ಕತ್ತು ಹಿಸುಕಿ ಕೊಲೆ ಮಾಡಿದ್ದಾನೆ. ದುರಂತ ಅಂದ್ರೆ ಮನೆ ಹೆಣ್ಣು ಮಕ್ಕಳನ್ನೆಲ್ಲ ಕೊಲೆ ಮಾಡೋಕೆ ಅರ್ಷದ್ ತಂದೆ ಬಾದರ್ ಸಹಾಯ ಮಾಡಿದ್ದಂತೆ. ಈಗ ತಂದೆ ಬಾದರ್ ನಾಪತ್ತೆಯಾಗಿದ್ದು ಆತನನ್ನ ಪೊಲೀಸರು ಹುಡುಕಾಡ್ತಿದ್ದಾರೆ. होटल शरणजीत के कमरे में 5 लोगों की डेड बॉडी पाई गई है। तत्काल स्थानीय पुलिस द्वारा मौके पर पहुंचा गया। एक व्यक्ति जिसका नाम अरशद है, लगभग 24 वर्षीय, आगरा का रहने वाला, इसको हिरासत में लिया गया है कि पारिवारिक कलह के चलते उनके द्वारा अपनी 4 बहनों और माता की हत्या कर दी गई है। अग्रिम पूछताछ इनसे की जा रही है। ತಾಯಿ ತಂಗಿಯರನ್ನ ಕೊಂದವನು ಶರಣಾಗಿದ್ಯಾಕೆ? ಲಕ್ನೋ ಪೊಲೀಸರು ಅರ್ಷದ್ನನ್ನ ವಿಚಾರಣೆ ನಡೆಸುತ್ತಿದ್ದಾರೆ. ತನ್ನ ಕುಟುಂಬವನ್ನೇ ಕಗ್ಗಲೆಗೈದವನು ಕೊಟ್ಟಿರೋ ಹೇಳಿಕೆ ನೋಡಿ ಪೊಲೀಸರೇ ಬೆಸ್ಟ್ ಬಿದ್ದಿದ್ದಾರೆ. ಮುಸ್ಲಿಂ ನಾಯಕರು ಅನೇಕ ದಂಧೆಗಳನ್ನ ಮಾಡ್ತಿದ್ದಾರೆ. ಹೆಣ್ಣು ಮಕ್ಕಳ ಮಾರಾಟ ದಂಧೆ, ನಕಲಿ ನೋಟು ದಂಧೆ, ಕಾನೂನು ಬಾಹಿರ ಕೃತ್ಯಗಳನ್ನು ಮಾಡ್ತಾಗಿದ್ದಾರೆ. ನಮ್ಮ ಮುಸ್ಲಿಂ ಸಮುದಾಯದವರನ್ನ ಅರೆಸ್ಟ್ ಮಾಡಬೇಕು. ಅವರನ್ನೆಲ್ಲ ಹಿಡ್ಕೊಡೋಕೆ ನಾನು ಇನ್ನೂ ಬದುಕಿದ್ದೀನಿ. ಅವರಿಗೆ ತಕ್ಕ ಶಿಕ್ಷೆ ಆಗೋದನ್ನ ನಾನು ನನ್ನ ಕಣ್ಣಾರೆ ನೋಡಬೇಕು. ನಮ್ಮ ಮನೆಯನ್ನ ದೇವಸ್ಥಾನವನ್ನಾಗಿ ಪರಿವರ್ತಿಸಬೇಕು. ಅದಕ್ಕೋಸ್ಕರ ಲಖನೌ ಬಿಟ್ಟು ಇಲ್ಲಿಗೆ ಬಂದು ಕೊಲೆ ಮಾಡಿದ್ದು. ಯೋಗಿ ಆದಿತ್ಯನಾಥ್ ರವರೇ ಮಂದಿರ ಕಟ್ಟಿಸಿ ನ್ಯಾಯ ಕೊಡಿಸಬೇಕು. ಇದಿಷ್ಟು ಆರೋಪಿ ಅರ್ಷದ್ ಪೊಲೀಸರ ಮುಂದೆ ಕೊಟ್ಟಿರುವ ಹೇಳಿಕೆ. ಸದ್ಯಕ್ಕೆ ಲಖನೌ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಆರೋಪಿಗಳ ಮೇಲೆ ಎಫ್ಐಆರ್ ಹಾಕಿದ್ದಾರೆ. ಯೋಗಿ ಸರ್ಕಾರ ವಿಶೇಷ ತನಿಖಾ ತಂಡ ರಚಿಸಿದೆ. ಏನೇ ಆಗ್ಲಿ, ಮರ್ಯಾದೆಗೋಸ್ಕರ ಮುಸ್ಲಿಂ ಯುವಕ ಮನೆಯಲ್ಲಿದ್ದ ಹೆಣ್ಣು ಮಕ್ಕಳನ್ನೆಲ್ಲ ಕೊಂದಿದ್ದು ನಿಜಕ್ಕೂ ಭೀಭತ್ಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಪ್ರಯೋಗಿಸಿರುವಂತಹ ಆರೋಪ ಸಿಟಿ ರವಿಯವರ ಮೇಲಿದೆ. ಆರೋಪ ನಿಜಾನಾ ಇಲ್ವಾ ಅಂತ ಸಿಐಡಿ ತನಿಖೆ ಶುರು ಮಾಡಿದ್ದು, ಸಿಟಿ ರವಿಯವರಿಗೆ ಮತ್ತೆ ಈ ತನಿಖೆಯ ಭೀತಿ ಶುರುವಾಗಿದೆ. ಹಾಗಾಗಿದೆ ಇವತ್ತು ಸಿಟಿ ರವಿಯವರು ಸರ್ಕಾರದ ವಿರುದ್ಧ ಸಿಟ್ಟಾದರೂ ಮತ್ತೊಂದು ಕಡೆಯಲ್ಲಿ ನಾನು ಕೊಟ್ಟ ದೂರು ಏನಾಯಿತು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಹೊಸ ವರ್ಷದ ಆರಂಭದಲ್ಲೇ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅವರಿಗೆ ಸಿಐಡಿ ಶಾಕ್ ಕೊಟ್ಟಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಅಶ್ಲೀಲ ಪದದಿಂದ ನಿಂದಿಸಿದ ಕೇಸ್ ಬಗ್ಗೆ ಸಿಐಡಿ ತನಿಖೆ ಚುರುಕುಗೊಳಿಸಿದೆ. ಡಿಸೆಂಬರ್ 19ರಂದು ವಿಧಾನ ಪರಿಷತ್ನಲ್ಲಿ ಏನೇನಾಯಿತು ಅಂತ ತನಿಖೆ ನಡೆಸೋದಕ್ಕೆ, ಸ್ಥಳ ಮಹಜರು ಮಾಡೋದಕ್ಕೆ ಸಿಐಡಿ ಸಿದ್ಧತೆ ಮಾಡಿಕೊಂಡಿದ್ದು, ವಿಚಾರಣೆಗೆ ಬರುವಂತೆ ಸಿಟಿ ರವಿ ಅವರಿಗೆ ನೋಟಿಸ್ ಜಾರಿ ಮಾಡ್ತಿದೆ. ಹೊಸ ವರ್ಷದ ದಿನವೇ ಸಿಟಿ ರವಿ ಅವರಿಗೆ ಫೋನ್ ಮಾಡಿದ್ದ ಸಿಐಡಿ ಪೊಲೀಸರು ನೋಟಿಸ್ ಕೊಡಬೇಕು, ಎಲ್ಲಿ ಸಿಗ್ತೀರಾ ಅಂದಿದ್ದಾರೆ. ಆದ್ರೆ ನಾನು ಕೊಟ್ಟ ದೂರಿನ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ ಅಂತಿದ್ದಾರೆ ಸಿಐಡಿ ಪೊಲೀಸರು ಅಂತ ಸಿಟಿ ರವಿ ಸಿಟ್ಟು ಹೊರಹಾಕಿದ್ರು. ಸಿಒಡಿ ಒಬ್ಬರು ಅಧಿಕಾರಿ ಫೋನ್ ಮಾಡಿದ್ರು, ಸರ್ ನಿಮಗೆ ಯಾವ ಫೋನ್ ನಂಬರಿಗೆ ನೋಟಿಸ್ ಕಳಿಸ್ಬೇಕು ಅಂತ. ನಾನು ಯಾವ ಕೇಸ್ದು ಅಂತ ಕೇಳಿದೆ. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಮೇಲೆ ಕೊಟ್ಟಿರೋ ದೂರು ಅಂತ ಹೇಳಿದರು. ನಾನೊಂದು ದೂರು ಕೊಟ್ಟಿದ್ನಲ್ಲಿ ಏನಾಯಿತು ಅಂತ ಹೇಳಿದ್ರು. ನಮ್ಮ ಗಮನಕ್ಕೆ ಬಂದಿಲ್ಲ ಸರ್ ಅಂದರು. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೊಂದು ನನಗೊಂದು ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ಕಾನೂನು ಎಲ್ರಿಗೂ ಒಂದೇ ಅಂತ ಅಂದ್ಕೊಂಡಿದ್ದೆ. ಆದರೆ ಕಾಂಗ್ರೆಸ್ ಆಡಳಿತದಲ್ಲಿ ಕಾಂಗ್ರೆಸ್ಸಿಗರಿಗೊಂದು ಕಾನೂನು, ಕಾಂಗ್ರೆಸ್ಸೇತರರಿಗೆ ಇನ್ನೊಂದು ಕಾನೂನು ಅನ್ನೋದು ಇವರು ಮಾಡಿಕೊಂಡು ಸಂವಿಧಾನಕ್ಕೆ ಅಪಚಾರ ಬಗೀತಾ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೊಂದು ನನಗೊಂದು ಸಂವಿಧಾನ ಅಂತಿರೋ ಸಿಟಿ ರವಿ ಗೃಹ ಸಚಿವರ ಮೇಲೂ ಸಿಟ್ಟಾದ್ರು. ಡಾಕ್ಟರ್ ಜಿ ಪರಮೇಶ್ವರ್ ನಿಸ್ಸಹಾಯಕರಾಗಿದ್ದಾರೆ ಅಂದ್ರು. ಸಿಐಡಿ ತನಿಖೆ ವರದಿ ಬರಲಿ, ಆಮೇಲೆ ಮಾತನಾಡ್ತೀನಿ ಅಂತ ಗೃಹ ಸಚಿವರು ಹೇಳಿದ್ರು. ಪರಮೇಶ್ವರ್ ಅವರು ಅವರ ಅಸಹಾಯಕ ಪರಿಸ್ಥಿತಿಯನ್ನು ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದ ಮೇಲೆ ನಾನು ಅವ್ರನ್ನ ಇನ್ನಷ್ಟು ಇಕ್ಕಟ್ಟಿಗೆ ಸಿಗಿಸಬಾರ್ದು ಅಂತ ಅವ್ರಿಗೆ ದೂರು ಕೊಟ್ಟಿಲ್ಲ. ಯಾಕೆಂದರೆ ಅವರು ಸಾರ್ವಜನಿಕವಾಗಿಯೇ ಅವರ ಅಸಹಾಯಕ ಪರಿಸ್ಥಿತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಡಿ.ಜಿ. ಅವರಿಗೆ ಪತ್ರ ಬರೆದಿದ್ದಾರೆ. ಡಿ.ಜಿ. ಉತ್ತರ ಕೊಡ್ತಾರೆ. ಅದಕ್ಕೆ ಸಿಐಡಿನವರಿಗೆ ನಾವೀಗ ಹ್ಯಾಂಡ್ ಓವರ್ ಮಾಡಿದ್ದೀವಿ ಕೇಸಸ್ಸನ್ನು, ನೀವು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತೇಳಿ. ಅವರು ಯಾವ ರೀತಿ ಯಾವ ಮೆಥಡಾಲಜಿ ಉಪಯೋಗಿಸ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದೀವಿ. ಇನ್ನು ಸಿಟಿ ರವಿ ಅಶ್ಲೀಲ ಪದ ಬಳಸಿದ್ದಾರೋ ಇಲ್ವೋ ಅನ್ನೋದು ತನಿಖೆ ಆಗ್ತಾ ಇದೆ. ಎಫ್ಎಸ್ಎಲ್ ರಿಪೋರ್ಟ್ ಬರಲಿ, ಸಿಟಿ ರವಿ ಕೇಸ್ ಬಗ್ಗೆ ಮಾತನಾಡ್ತೀನಿ ಅಂದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಈಗ ಸಿಟಿ ರವಿ ಕೇಸು ಕೂಡ ಸಿಐಡಿ ಕೊಟ್ಟಿದ್ದೀವಿ. ಅದು ಇವ್ರು ಹೇಳಿದಾರ ಇಲ್ವಾ ಅಂತ ಎಫ್ಎಸ್ಎಲ್ ರಿಪೋರ್ಟ್ ಬರಲಿ. ಮಹಿಳೆಗೆ ಅವಮಾನ ಆಗೋ ರೀತಿಯಲ್ಲಿ, ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತಕ್ಕಂಥದ್ದು ಆರೋಪದ ಆಧಾರದ ಮೇಲೆ ಸಿಟಿ ರವಿಗೆ ಎಫ್ಐಆರ್ ಆಗಿದೆ. ಅದು ಕೂಡ ಸಿಐಡಿಗೆ ರೆಫರ್ ಆಗಿದೆ.
ಕೊಡಲಿ. ಸಿಟಿ ರವಿ ಮತ್ತು ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಸಿಐಡಿ ತನಿಖೆ ಶುರುವಾಗಿದೆ. ಆದರೆ ಸಭಾಪತಿಗಳ ಅಪ್ಪಣೆ ಇಲ್ಲದೆ ಸಿಐಡಿ ಪೊಲೀಸರು ಏನೂ ಮಾಡೋಕ್ಕಾಗಲ್ಲ ಅನ್ನುತ್ತೆ ಕಾನೂನು. ಯಾಕಂದ್ರೆ ಸದನದ ಒಳಗೆ ನಡೆಯುವ ಘಟನೆಗಳಿಗೆ ಪೊಲೀಸರು ಹಸ್ತಕ್ಷೇಪ ಮಾಡುವಂತಿಲ್ಲ. ಆರ್ಟಿಕಲ್ 194 ಪ್ರಕಾರ ಸಭಾಪತಿ ಅವರಿಗೆ ಪರಮಾಧಿಕಾರ ಇದೆ. ಸಂವಿಧಾನದಂತೆ ಸಭಾಪತಿಗಳೇ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಿದೆ. ನೋಡೋಣ ಸಭಾಪತಿಗಳು ಏನ್ ಮಾಡ್ತಾರೆ, ಸಿಐಡಿ ಪೊಲೀಸರು ಏನ್ ಮಾಡ್ತಾರೆ ಅಂತ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18. ಹ್ಯಾಟ್ರಿಕ್ ಹೀರೋ ಶಿವಣ್ಣ ಕ್ಯಾನ್ಸರ್ ಗೆದ್ದಿದ್ದಾರೆ. ಶಸ್ತ್ರಚಿಕಿತ್ಸೆ ಯಶಸ್ವಿಯಾದ ಬಗ್ಗೆ ಶಿವರಾಜ್ ಕುಮಾರ್ ಮುಕ್ತವಾಗಿ ಮಾತಾಡಿದರು. ಕಷ್ಟ ಕಾಲದಲ್ಲಿ ಕೈ ಹಿಡಿದ ಎಲ್ಲರನ್ನೂ ಕೂಡ ಅಮೆರಿಕದಲ್ಲೇ ನೆನಪು ಮಾಡಿಕೊಂಡು ಧನ್ಯವಾದ ಹೇಳಿದ್ದಾರೆ. ವರ್ಷಕ್ಕೆ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಸ್ವೀಟ್ ನ್ಯೂಸ್. ಕ್ಯಾನ್ಸರ್ ಗೆದ್ದ ಸಂಭ್ರಮದಲ್ಲಿ ಅಭಿಮಾನಿಗಳಿಗೆ ಶಿವ ಸಂದೇಶ. ಕ್ಯಾನ್ಸರ್ ಎಂಬ ಮಹಾಮಾರಿಗೆ ತುತ್ತಾಗಿದ್ದ ನಟ ಶಿವಣ್ಣ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿದ್ದು ಆಪರೇಷನ್ ಮಾಡಿಸಿಕೊಂಡಿದ್ರು. ಇದೀಗ ಹೊಸ ವರ್ಷದ ದಿನ ಮೊದಲ ಬಾರಿಗೆ ಅಭಿಮಾನಿಗಳಿಗೆ ಶಿವಣ್ಣ ಸಂತಸದ ಸಂದೇಶ ಕಳುಹಿಸಿದ್ದಾರೆ. ಶಿವಣ್ಣ ಹಾಗೂ ಗೀತಾ ಶಿವರಾಜ್ ಕುಮಾರ್ ಇಬ್ಬರೂ ಮಾತನಾಡಿದ್ದು ಅಭಿಮಾನಿಗಳು ಹಾಗೂ ಚಿತ್ರರಂಗದ ಬೆಂಬಲಕ್ಕೆ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಹೊಸ ವರ್ಷದ ಶುಭಾಶಯಗಳು ಎನ್ನುವ ಮೂಲಕ ಮಾತು ಆರಂಭಿಸಿರುವ ನಟ ಶಿವಣ್ಣ, ನಾನು ಮಾತನಾಡುವಾಗ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅನ್ನೋ ಭಯ ಇದೆ. ಬೆಂಗಳೂರಿಂದ ಬರುವಾಗ್ಲೂ ಎಮೋಷನ್ ಆಗಿದ್ದೆ. ಆದರೆ ಅಭಿಮಾನಿಗಳು, ಫ್ರೆಂಡ್ಸ್, ಡಾಕ್ಟರ್ಸ್, ನರ್ಸ್ಗಳ ಬೆಂಬಲ ಸಿಕ್ಕಿದೆ ಅಂದಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ, ಹೊಸ ವರ್ಷದ ಶುಭಾಶಯ. ಸ್ವಲ್ಪ ಭಯ ಆಗುತ್ತೆ, ಯಾಕೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗ್ಬಿಡ್ತೀನಿ ಅಂತ. ಯಾಕಂದರೆ ಓಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿದೆ. ಭಯ ಅನ್ನೋದು ಇದ್ದೇ ಇರುತ್ತೆ ಮನುಷ್ಯನಿಗೆ. ಬಟ್ ಆ ಭಯ ನೀಗ್ಸಕ್ಕಂತ ಕೆಲವರು ಅಭಿಮಾನಿ ದೇವರುಗಳಿರ್ತಾರೆ, ಕೆಲವರು ಕೋ ಆರ್ಟಿಸ್ಟ್ಗಳಿರ್ತಾರೆ, ಕೆಲವರು ಫ್ರೆಂಡ್ಸ್ಗಳಿರ್ತಾರೆ, ಸಂಬಂಧಿಕರಿರ್ತಾರೆ. ಭೈರತಿ ರಣಗಲ್ ಸಿನಿಮಾ ಬಳಿಕ 45 ಅನ್ನೋ ಸಿನಿಮಾ ಶೂಟಿಂಗ್ ಮುಗಿಸಿರುವ ಶಿವಣ್ಣ, ಕ್ಯಾನ್ಸರ್, ಕಿಮೋಥೆರಪಿ ನಡುವೆ ಶೂಟಿಂಗ್ ಹೇಗೆ ಮುಗಿಸಿದೆ ಅನ್ನೋದೇ ಅಚ್ಚರಿ ಅಂದಿದ್ದಾರೆ. ಜೊತೆಗೆ ಅಮೆರಿಕಾಗೆ ತೆರಳುವ ಸಮಯ ಹತ್ತಿರ ಬರ್ತಿದ್ದ ಹಾಗೆ ನನಗೆ ಟೆನ್ಷನ್ ಆಯ್ತು. ಆದರೆ ಕುಟುಂಬಸ್ಥರು, ಸ್ನೇಹಿತರ ಬೆಂಬಲ ನೆನಪು ಮಾಡಿಕೊಂಡಿರುವ ಶಿವಣ್ಣ, ಗೀತಾ ಇಲ್ಲದಿದ್ರೆ ಶಿವಣ್ಣನೇ ಇಲ್ಲ ಎಂದಿದ್ದಾರೆ. ಸಹಾಯಕ್ಕೆ ಬಂದ ಎಲ್ಲರನ್ನೂ ನೆನಪು ಮಾಡಿಕೊಂಡಿದ್ದಾರೆ. ಅವಾಗ ಸ್ವಲ್ಪ ಆರಾಮಾಗಿರ್ತಿದ್ದೆ, ಒಂದು ಶೂಟಿಂಗ್ ಮಾಡಿಬಿಡ್ತಿದ್ದೆ. ಅದು ಯಾವ ಜೋಶಲ್ಲಿ ಬಂತು ನನಗೂ ಗೊತ್ತಿಲ್ಲ. ನೋಡೋಕ್ಕೋದ್ರೆ 45 ಸಿನಿಮಾ, ಇಡೀ ಸಿನಿಮಾ ಕೀಮೋಲೆ ನಾನು ಕ್ಲೈಮ್ಯಾಕ್ಸ್ ಫೈಟ್ ಎಲ್ಲ ಮಾಡಿದ್ದು. ಅದು ಹೆಂಗೆ ಮಾಡಿದ್ನೋ ರವಿ ವರ್ಮನ್ಗೆ ಹೋಗ್ಬೇಕು, ಹೊರಡೋ ಡೇಟ್ ಹತ್ರ ಬರ್ತಾ ಬರ್ತಾ ಟೆನ್ಷನ್ಗಳು ಜಾಸ್ತಿ ಆಯಿತು. ಲಾಸ್ಟ್ಲಿ ಏನು ಮಾಡೋದು, ಎಲ್ಲರೂ ಫ್ರೆಂಡ್ಸ್ಗಳಿದ್ದಾರೆ ನನ್ನ ಜೊತೆಲಿ. ನನ್ನ ಫ್ರೆಂಡ್ಸ್, ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು, ಶೇಖರ್, ವಿಜಯ್ ಪ್ರಸಾದ್, ಆಲ್ಮೋಸ್ಟ್ ಎಲ್ಲ ಕೀಮೋಲ್ ಇದ್ರ ಜೊತೆಲಿ. ಅಫ್ಕೋರ್ಸ್ ಗೀತಾ ಯಾವಾಗಲೂ ಜೀವನದಲ್ಲಿ, ಶಿವಣ್ಣ ಇದ್ದರೆ ಗೀತಾ ಇದ್ದರೆ ಶಿವಣ್ಣ ಇಲ್ಲವೇ ಇಲ್ಲ. ಯಾಕಂದರೆ ಒಂದು ಸಪೋರ್ಟ್ ಯಾವತ್ತೂ ನನಗೆ ಬೇರೆ ಯಾರ ಕೈಲಿ ಸಿಗುತ್ತೋ ಅಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಸಿಗುತ್ತೆ. ಅದೊಂದು ನನ್ನ ಮಗಳು ನಿಧಿ. 1 ತಿಂಗಳ ಕಾಲ ನಿಧಾನ ಇರಲಿ, ಮಾರ್ಚ್ ಬಳಿಕ ನಿಮ್ಮ ಹಳೆ ವರಸೆ ಶುರು ಮಾಡಿ ಅಂದಿದ್ದಾರೆ. ನಾನು ಯಾವುದನ್ನು ಬಿಡಲ್ಲ, ಐ ವಿಲ್ ಬಿ ಬ್ಯಾಕ್. ಡಾನ್ಸ್, ಫೈಟ್ ಯಾವುದು ಕಡಿಮೆ ಆಗಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಶಿವಣ್ಣ ಇಸ್ ಬ್ಯಾಕ್ ಅನ್ನೋ ಮೂಲಕ ಹಳೆ ಖದರ್ನಲ್ಲೇ ಮಾತನಾಡಿದ್ದಾರೆ. ನಾನು ತಿರ್ಗಾ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ. ಆ್ಯಂಡ್ ಅವ್ರು ಡೌಟ್ ಹೇಳಿದ್ದಾರೆ, ಇನ್ನೊಂದು ಫಸ್ಟ್ ಒಂದು 1 ಮಂತ್ ಸ್ಲೋ ಆಗಿ ಹೋಗಿ, ಆಮೇಲೆ ಮಾರ್ಚ್ ಮೇಲೆ ಅಸಿಟಿಸ್ ನಿಮ್ಮ ಮಾಮೂಲಿ ನಿಮ್ದೇನಿದೆ ಚಾಳಿ ಬಿಚ್ಕೊಳ್ಳಿ ಅಂತ ಹೇಳಿದ್ದಾರೆ. ಖಂಡಿತ ಬಿಡ್ತೀನಿ, ಬಿಡಲ್ಲ ನಾನು. ಐ ಬಿ ಬ್ಯಾಕ್ ಆ್ಯಂಡ್ ಆಲ್ವೇಸ್ ಬಿ ಶಿವಣ್ಣ. ಅವಾಗ ಹೆಂಗಿದ್ನೋ ಇವಾಗ ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ. ಡ್ಯಾನ್ಸಿಂಗ್ಲೇ ಇರ್ಬೋದು, ಫೈಟಿಂಗ್ಲೇ ಇರ್ಬೋದು, ಲುಕ್ಲೇ ಇರ್ಬೋದು, ಎಲ್ಲಾದ್ರಲ್ಲೂ ಖಂಡಿತ ನಿಮ್ಮ ಆಶೀರ್ವಾದ ಹೆಂಗಿದೆ ಇರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ. ಕಳೆದ ತಿಂಗಳು ಡಿಸೆಂಬರ್ 18ರಂದು ಬೆಂಗಳೂರಿನಿಂದ ಅಮೆರಿಕಾಗೆ ತೆರಳಿದ್ದ ಶಿವಣ್ಣ ಡಿಸೆಂಬರ್ 24ರಂದು ಸರ್ಜರಿಗೆ ಒಳಗಾಗಿದ್ರು. ಶಿವಣ್ಣನ ಆರೋಗ್ಯ ಸರಿಯಾಗ್ಲಿ ಅಂತ ಅಭಿಮಾನಿಗಳು, ಸ್ನೇಹಿತರು ಪೂಜೆ, ಪುನಸ್ಕಾರ, ಹೋಮ, ಹವನ ಕೂಡ ಮಾಡಿಸಿದ್ರು. ಹೊಸ ವರ್ಷಕ್ಕೆ ಗುಡ್ ನ್ಯೂಸ್ ಕೊಟ್ಟಿರುವ ಶಿವಣ್ಣ, ಆಮ್ ಫೈನ್ ಅಂದಿದ್ದಾರೆ. ಶಿವಣ್ಣನ ಮಾತಿಗೆ ಇಡೀ ಚಿತ್ರರಂಗವೇ ಫುಲ್ ಖುಷಿಯಾಗಿದೆ.
ಆಪರೇಷನ್ ಆಗೇ ದಿವಸ ಅನ್ಸುತ್ತೆ ಗೀತಕ ಫೋನ್ ಮಾಡಿ ಅಣ್ಣ ಹತ್ರ ಮಾತಾಡ್ಸಿದ್ರು ಅಂಡ್ ಹಿ ವಾಸ್ ಸೌಂಡಿಂಗ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಾನು ಪ್ರೇಮ್ ಇಬ್ರು ಮಾತಾಡಿದ್ವಿ. ವೆರಿ ಹ್ಯಾಪಿ ದಟ್ ಈಸ್ ಕ್ಯಾನ್ಸರ್ ಫ್ರೀ. ತುಂಬಾ ಖುಷಿ ಆಗುತ್ತೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾದಾಗ. ವಿ ವರ್ ಆಲ್ ಶೂಟಿಂಗ್ ಫಾರ್ DKD. ಬಟ್ ಅಣ್ಣ ವಾಸ್ ಆಲ್ವೇಸ್ ವೆರಿ ನಾರ್ಮಲ್. ತುಂಬಾ ನಾರ್ಮಲ್ ಆಗಿರ್ತಿದ್ರು ಅವ್ರು ನಮ್ ಜೊತೆ. ಆಕ್ಚುಲಿ ವಿ ಶುಡ್ ಬಿ ಥ್ಯಾಂಕ್ಫುಲ್ ದಟ್ ಅವ್ರು ಈ ಸೀಸನ್ ಮಾಡಿದ್ರು ಅಂತ. ಹೊಸ ವರ್ಷಕ್ಕೆ ಇದಕ್ಕಿಂತ ಆಶಾದಾಯಕವಾದ ಸುದ್ದಿ ಇನ್ನೊಂದು ಸದ್ಯಕ್ಕಿಲ್ಲ. ಅವರು ಒಂದು ಆರೋಗ್ಯದ ಒಂದು ಪರಿಸ್ಥಿತಿ ಇತ್ತು, ಹೋಗಿದ್ದಾರೆ, ಗುಣಮುಖರಾಗಿದ್ದಾರೆ, ವಾಪಸ್ ಬರ್ತಿದ್ದಾರೆ. ಅದನ್ನ ಅಷ್ಟು ಮಾತ್ರ ನನ್ನ ಮನಸ್ಸಲ್ಲಿ ಇಟ್ಕೋತಾ ಇದ್ದೀನಿ ಸರ್. ಅವ್ರಿಗೆ ಎಷ್ಟು ರಿಲೀಫ್ ಆಗಿದೆ ಅದಕ್ಕಿಂತ 100 ಪಟ್ಟರಷ್ಟು ನಮ್ಗೆಲ್ರಿಗೂ ರಿಲೀಫ್ ಆಗಿದೆ. ಈ ಮೊದಲು ಸರ್ಜರಿ ಬಳಿಕ ಗೀತಾ ಶಿವರಾಜ್ ಕುಮಾರ್ ಹಾಗೂ ಮಧು ಬಂಗಾರಪ್ಪ ಕೂಡ ಮಾತನಾಡಿ ಶಿವಣ್ಣ ಆರೋಗ್ಯದ ಬಗ್ಗೆ ಮಾತನಾಡಿದ್ರು. ಶೀಘ್ರದಲ್ಲೇ ಶಿವಣ್ಣ ಮಾತನಾಡ್ತಾರೆ ಅಂತ ಭರವಸೆ ಕೂಡ ಕೊಟ್ಟಿದ್ರು. ಇದೀಗ ಸ್ವತಃ ಶಿವಣ್ಣನೇ ಕರುನಾಡಿಗೆ ಸಂದೇಶ ಕಳುಹಿಸಿದ್ದಾರೆ. ಈ ತಿಂಗಳಾಂತ್ಯಕ್ಕೆ ವಾಪಸ್ ಬರ್ತಾರೆ. ಸತೀಶ್ ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18. ಇನ್ನು ಚುನಾವಣೆ ಘೋಷಣೆ ಆಗೋದಕ್ಕೂ ಮೊದಲೇ ದೆಹಲಿಯಲ್ಲಿ ಆಪ್ ಮತ್ತು ಬಿಜೆಪಿ ಮಧ್ಯೆ ಯುದ್ಧ ಶುರುವಾಗಿದೆ. ಬಿಜೆಪಿ ನಾಯಕರು ಮತದಾರರನ್ನ ಖರೀದಿ ಮಾಡ್ತಾ ಇದ್ದಾರೆ, ಇದಕ್ಕೆ RSSನ ಬೆಂಬಲ ಇದೆಯಾ ಅಂತ ಮೋಹನ್ ಭಾಗವತ್ ಅವರಿಗೆ ಕೇಜ್ರಿವಾಲ್ ಅವರು ಪತ್ರ ಬರೆದು ಉತ್ತರವನ್ನು ಕೇಳಿದ್ದಾರೆ. ಇವೆಲ್ಲ ಪ್ರಚಾರಕ್ಕೋಸ್ಕರ RSS ಮುಖ್ಯಸ್ಥರಿಗೆ ಪತ್ರ ಬರೆದಿರುವಂತಹ ಇದು ಅನ್ನುವಂತಹ ರೀತಿಯಲ್ಲಿ ಬಿಜೆಪಿ ತಿರುಗೇಟು ಕೊಟ್ಟಿದೆ. ಆಪ್ ಬಿಜೆಪಿ ಮಧ್ಯೆ ವೋಟರ್ಸ್ ಆಪರೇಷನ್ ದಂಗಲ್. ಬಿಜೆಪಿಯಿಂದ ಮತದಾರರ ಖರೀದಿ ಅಂತ RSSಗೆ ಕೇಜ್ರಿ ಪತ್ರ. ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ದೆಹಲಿಯಲ್ಲಿ ಆರೋಪ ಪ್ರತ್ಯಾರೋಪಗಳ ಯುದ್ಧ ಶುರುವಾಗಿದೆ. ಬಿಜೆಪಿ ಮೇಲೆ ಒಂದಿಲ್ಲೊಂದು ಆರೋಪ ಮಾಡ್ತಿರುವ ಆಮ್ ಆದ್ಮಿ ಪಕ್ಷ ಇದೀಗ ಮತ್ತೊಂದು ಗಂಭೀರ ಆರೋಪವನ್ನು ಮಾಡಿದೆ. ಬಿಜೆಪಿ ಮೇಲೆ ಆಪರೇಷನ್ ವೋಟರ್ಸ್ ಆಪಾದನೆ ಮಾಡಿರುವ ಅರವಿಂದ್ ಕೇಜ್ರಿವಾಲ್ RSS ಮುಖ್ಯಸ್ಥರಿಗೆ ಪತ್ರ ಬರೆದಿದ್ದಾರೆ. ಬಿಜೆಪಿ ನಾಯಕರು ಮಾಡುವ ಹಾಗೂ ಅನುಸರಿಸುತ್ತಿರುವ ಕ್ರಮಗಳು ಸರಿಯಾಗಿದೆಯೇ, ಇದನ್ನ ನೀವು ಒಪ್ಪಿಕೊಳ್ತೀರಾ ಅಂತ ಮೋಹನ್ ಭಾಗವತ್ ಅವರಿಗೆ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆತ್ಮೀಯ ಮೋಹನ್ ಭಾಗವತ್ ಜಿ, ದೆಹಲಿ ಚುನಾವಣೆಯಲ್ಲಿ ಬಿಜೆಪಿಗೆ RSS ಮತ ಕೇಳಲು ಮುಂದಾಗಿದೆ ಎಂದು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಇದು ಸರಿಯೇ? ಇದಕ್ಕೂ ಮೊದಲು ಬಿಜೆಪಿ ಮಾಡಿದ ತಪ್ಪು ಕ್ರಮಗಳನ್ನು RSS ಬೆಂಬಲಿಸುತ್ತಿದೆಯೇ ಎಂದು ನಿಮ್ಮಿಂದ ತಿಳಿದುಕೊಳ್ಳಲು ಜನ ಬಯಸುತ್ತಿದ್ದಾರೆ. ಮೊದಲನೇದಾಗಿ, ಬಿಜೆಪಿ ನಾಯಕರು ಬಹಿರಂಗವಾಗಿ ಹಣ ಹಂಚಿ ಮತ ಖರೀದಿಸುತ್ತಿದ್ದಾರೆ. RSS ಮತ ಖರೀದಿಯನ್ನ ಬೆಂಬಲಿಸುತ್ತಿದೆಯೇ? ಎರಡನೆಯದಾಗಿ, ಬಡವರು, ದಲಿತರು, ಸ್ಲಂ ನಿವಾಸಿಗಳನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಪ್ರಯತ್ನ ಆಗ್ತಿದೆ. ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಸರಿ ಎಂದು RSS ಭಾವಿಸುತ್ತದೆಯೇ? ಹೀಗಂತ ಅರವಿಂದ್ ಕೇಜ್ರಿವಾಲ್ ಪತ್ರವನ್ನ ಬರೆದಿದ್ದು ಬಿಜೆಪಿ ಪ್ರಜಾಪ್ರಭುತ್ವವನ್ನ ದುರ್ಬಲಗೊಳಿಸುತ್ತಿದೆ ಅಂತ RSSಗೆ ಅನಿಸುವುದಿಲ್ಲವೇ ಅಂತ ಮೋಹನ್ ಭಾಗವತ್ಗೆ ಪ್ರಶ್ನಿಸಿದ್ದಾರೆ. ಪ್ರಚಾರಕ್ಕೋಸ್ಕರ RSS ಮುಖ್ಯಸ್ಥರಿಗೆ ಪತ್ರ. RSSನಿಂದ ಸೇವಾ ಮನೋಭಾವ ಕಲಿಯಿರಿ ಎಂದ ಬಿಜೆಪಿ. ಇನ್ನು RSS ಮುಖ್ಯಸ್ಥ ಮೋಹನ್ ಭಾಗವತ್ಗೆ ಕೇಜ್ರಿವಾಲ್ ಪತ್ರ ಬರೆದಿರುವುದನ್ನ ಬಿಜೆಪಿ ಟೀಕಿಸಿದೆ. ಪ್ರಚಾರಕ್ಕೋಸ್ಕರ ಪತ್ರ ಬರೆಯೋ ಬದಲು RSSನಿಂದ ಸೇವಾ ಮನೋಭಾವ ಕಲ್ತ್ಕೊಳ್ಳಿ ಅಂತ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಸುಧಾಂಶು ತ್ರಿವೇದಿ ಗುಡುಗಿದ್ದಾರೆ. ये केवल मीडिया का ध्यान आकर्षित करने के अलावा और कुछ नहीं. और मैं उनसे कहना चाहता हूं, संघ को लिखिए नहीं, संघ से सीखिए. झुग्गी झोपड़ी और दलित बस्तियों में काम करने वाला भारत का सबसे बड़ा ऑर्गेनाइजेशन है सेवा भारती, जो RSS से जुड़ा हुआ है. तो सेवा का भाव सीखिए, सियासत की चाल छोड़िए. ದೇಗುಲಗಳ ತೆರವಿಗೆ ಕೇಂದ್ರ ಸರ್ಕಾರ ಚಿಂತನೆ. ಬಿಜೆಪಿ ವಿರುದ್ಧ ಸಿಎಂ ಅತಿಶಿ ಗಂಭೀರ ಆರೋಪ. ದೆಹಲಿಯ ವಿವಿಧ ಭಾಗಗಳಲ್ಲಿ ಹಿಂದೂ ಮತ್ತು ಬೌದ್ಧ ದೇವಾಲಯಗಳನ್ನು ಕೆಡವಲು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಯೋಜಿಸುತ್ತಿದೆ ಅಂತ ಸಿಎಂ ಅತಿಶಿ ಗಂಭೀರ ಆರೋಪ ಮಾಡಿದ್ದಾರೆ. ದೇಗುಲಗಳ ಧ್ವಂಸಕ್ಕೆ ಲೆಫ್ಟಿನೆಂಟ್ ಗವರ್ನರ್ ಆದೇಶ ಮಾಡಿದ್ದಾರೆ ಅಂತಾನೂ ಹೇಳಿದ್ರು. जो मंदिरों की अगर कहीं पे शिफ्टिंग होनी है, अगर किसी भी धार्मिक स्थल का डेमोलिशन होना है, ये सारे डिसीजंस रिलीजियस कमेटी लेती है. रिलीजियस कमेटी की एक मीटिंग हुई. ये मिनट्स मैं इसलिए दिखा रही हूं क्योंकि कल जब मैंने LG साहब को चिट्ठी लिखी तो ऐसे कई मंदिर जो दिल्ली के अलग अलग हिस्से में है,
कई मंदिर तोड़ने का फैसला 22 नवंबर को रिलीजियस कमेटी ने लिया है। ಸಿಎಂ ಅತೀಶಿ ಅವರ ಈ ಆರೋಪವನ್ನ ತಳ್ಳಿ ಹಾಕಿರುವ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಇದು ಕೀಳು ಅಭಿರುಚಿಯ ರಾಜಕೀಯ. ಯಾವುದೇ ಧಾರ್ಮಿಕ ದೇವಾಲಯಗಳು, ಮಸೀದಿಗಳು, ಚರ್ಚ್ಗಳನ್ನು ಧ್ವಂಸ ಮಾಡಲಾಗುತ್ತಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಷ್ಟು ದಿನ ಗ್ಯಾರಂಟಿಗಳ ವಿಷಯದಲ್ಲಿ ಗುದ್ದಾಡ್ತಿದ್ದ ನಾಯಕರು ಈಗ ಮಂದಿರ, ಆರ್ಎಸ್ಎಸ್, ವೋಟರ್ ಐಡಿಗಳವರೆಗೂ ಬಂದಿದ್ದಾರೆ. ದೆಹಲಿ ಚುನಾವಣೆ ಹತ್ತಿರ ಆಗ್ತಿದ್ದು ಯಾವ್ಯಾವ ಹಂತಕ್ಕೆ ದೆಹಲಿ ರಾಜಕೀಯ ಹೋಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಹೊಸ ವರ್ಷದ ಆರಂಭದಲ್ಲೇ ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಆಗ್ತಿದ್ದು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಹೆಸರು ಮುಂಚೂಣಿಯಲ್ಲಿದೆ. ಈ ಮಧ್ಯೆ ಸದ್ದಿಲ್ಲದೆ ಅಮಿತ್ ಶಾ ಅವರನ್ನ ಇವತ್ತು ವಿಜಯೇಂದ್ರ ಭೇಟಿಯಾಗಿದ್ದಾರೆ. ರಾಜ್ಯದ ಎಲ್ಲ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ವರದಿನೂ ಕೊಟ್ಟಿದ್ದಾರೆ. ಸಂಕ್ರಾಂತಿ ಬಳಿಕ ಜೆಡಿಎಸ್ಗೆ ನೂತನ ರಾಜ್ಯಾಧ್ಯಕ್ಷರ ನೇಮಕ ಮಾಡುವ ಸಾಧ್ಯತೆ ಇದೆ. ನಿಖಿಲ್ ಕುಮಾರಸ್ವಾಮಿಗೆ ರಾಜ್ಯಾಧ್ಯಕ್ಷ ಪಟ್ಟ ಸಿಗುವ ಸಾಧ್ಯತೆ ಇದೆ. ಇನ್ನು ರಾಜ್ಯಾಧ್ಯಕ್ಷರ ಜೊತೆಗೆ 3 ಕಾರ್ಯಾಧ್ಯಕ್ಷರ ನೇಮಕಕ್ಕೂ ಚಿಂತನೆ ನಡೆಸಲಾಗಿದೆ. ಹೊಸ ವರ್ಷದ ಮೊದಲ ದಿನವೇ ಬಾಣಂತಿ ಮತ್ತು ನವಜಾತ ಶಿಶು ಸಾವಾಗಿದೆ. ರಾಯಚೂರು ನಗರದ ರಿಮ್ಸ್ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದೆ. ಡಿಸೆಂಬರ್ 25ರಂದು ಶಿವಲಿಂಗಮ್ಮಗೆ ಹೆರಿಗೆಯಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಇವತ್ತು ಶಿವಲಿಂಗಮ್ಮ ಹಾಗೂ ಮಗು ಮೃತಪಟ್ಟಿದ್ದಾರೆ. ಚಿನ್ನದ ವಂಚಕಿ ಐಶ್ವರ್ಯಗೌಡ ಹತ್ತಿರ ಶಾಸಕ ನರೇಂದ್ರ ಸ್ವಾಮಿ ಎಲೆಕ್ಷನ್ಗೆ ಹಣ ಪಡೆದಿದ್ದಾರೆ. ವರ್ತೂರು ಪ್ರಕಾಶ್, ವಿನಯ್ ಕುಲಕರ್ಣಿಗೂ ಹಣ ಹೋಗಿದೆ ಅಂತ ಮಾಜಿ ಶಾಸಕ ಡಾಕ್ಟರ್ ಅನ್ನದಾನಿ ಆರೋಪಿಸಿದ್ದು ಇಡಿ ತನಿಖೆಗೆ ಒತ್ತಾಯಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಉಂಟಾದ ಅಪಘಾತದಲ್ಲಿ ಗಾಯಗೊಂಡು ಹುತಾತ್ಮರಾಗಿದ್ದ ಕೊಡಗಿನ ವೀರ ದಿವೀನ್ ಅಂತ್ಯ ಸಂಸ್ಕಾರ ನೆರವೇರಿದೆ. ಹುಟ್ಟೂರು, ಆಲೂರು, ಸಿದ್ದಾಪುರದ ಮಾಲಂಬಿ ತೋಟದಲ್ಲಿ ಅಂತ್ಯಕ್ರಿಯೆ ಮಾಡಲಾಯಿತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಭಾವಪೂರ್ಣ ವಿದಾಯ ಹೇಳಲಾಗಿದೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.